ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು: ಕಾಮಗಾರಿಗಳ ಹೆಸರಿನ ಮೇಲೆ ಕೋಟ್ಯಾಂತರ ರೂಪಾಯಿ ಗುಳುಂ, ಕಣ್ಣು ಕಾಣದಂತೆ ಮೌನ ವಹಿಸಿ ಹಿರಿಯ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ಹರಿಸುವರೆ? ಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿಪಡಿಸುವುದೇ ನನ್ನ ಪ್ರಮುಖ ಕರ್ತವ್ಯವಾಗಿದೆ, ಬೆಲ್ದಾಳೆ. ಪಶು ರೈತನ ಆರ್ಥಿಕ ಸಾಮಾಜಿಕ ಗುಣಮಟ್ಟ ಹೆಚ್ಚಿಸುತ್ತದೆ, ಡಾಕ್ಟರ್ ಎಂ.ಕೆ. ತಾಂಡಳೆ. ಜಿಲ್ಲೆಯಲ್ಲಿ ರೈತರ ಬೇಡಿಕೆ ಈಡೇರಿಸದಿದ್ದರೆ ಉಗ್ರ ಹೋರಾಟ. ಬೀದರ್ ಜಿಲ್ಲೆಯ ಅಭಿವೃದ್ಧಿಗಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ನೀಡಿರುವ ಕೋಟ್ಯಾಂತರ ರೂಪಾಯಿಗಳು ಅಧಿಕಾರಿಗಳ ಜೇಬಿಗೆ ಸೇರುತ್ತಿದೆ ಎಂದು ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿದ್ದು ಕಂಡರೆ ಈ ಲೂಟಿಯಲ್ಲಿ ಶಾಮೀಲಾಗಿದ್ದಾರೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಬುಧವಾರ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿ ಕೆಎಲ್ಆರ್ಡಿ ಇಲಾಖೆಯಿಂದ ನಡೆದ ಕಾಮಗಾರಿಗಳ ಹೆಸರಿನ ಮೇಲೆ ಅಲ್ಲಿಯ ಅಧಿಕಾರಿ ಎಇಇ, ಎಇ 2 ಹುದ್ದೆ ಪ್ರಭಾರಿ ಹೊಂದಿರುವ ಅಭಿಷೇಕ್ ಪೋಲಾ ಅವರು ನಿರ್ಭಯವಾಗಿ ಹಾಡು ಹಗಲೇ ಸರ್ಕಾರದ ಹಣ ಕೊಳ್ಳೆ ಹೊಡೆದಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರರು ಗಂಭೀರವಾದ ಆರೋಪ ಮಾಡಿದ್ದರು. ಅವರು ಮಾಡಿರುವ ಆರೋಪ ನಿಜವೇ ಅಥವಾ ಸುಳ್ಳು ಎಂಬುದನ್ನು ಖಾತ್ರಿಪಡಿಸುವಂತೆ ನಿರ್ದೇಶನ ಬಹಿರಂಗವಾಗಿದೆ. ಈ ಮೊದಲು ಯಾವುದೇ ಯೋಜನೆಯಡಿ ಹಣ ಬಿಡುಗಡೆ ಮಾಡಿದ್ದರೂ ಯಾವ ಕಾಮಗಾರಿ ಎತ್ತಿಕೊಳ್ಳಲಾಗಿತ್ತು, ಆ ಕಾಮಗಾರಿಗೆ ಎಷ್ಟು ಹಣ ಸೇರಿದಂತೆ ಅಂದಾಜು ವೆಚ್ಚದ ಮಾಹಿತಿಯು ಅಲ್ಲಿಯ ಸಂಬಂಧಿಸಿದ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಕಾಮಗಾರಿ ಪೂರ್ಣಗೊಂಡ ಬಗ್ಗೆ ಆ ಅಧಿಕಾರಿಗಳು ಲಿಖಿತವಾಗಿ ಬರೆದುಕೊಟ್ಟರೆ ಮಾತ್ರ ಕೆಲಸ ಮಾಡಿದ ಏಜೆನ್ಸಿಗೆ ಅಥವಾ ಗುತ್ತಿಗೆದಾರರಿಗೆ ಹಣ ಬಿಡುಗಡೆಯಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ನಿಂದ ಮಾಡುವ ಕಾಮಗಾರಿಗಳು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಗೊತ್ತಿರುವುದಿಲ್ಲ. ಶಾಲೆಗೆ ಸಂಬಂಧಿಸಿದ ಕಾಮಗಾರಿಗಳು ಮಾಡಬೇಕಾದರೆ ಅಲ್ಲಿಯ ಮುಖ್ಯ ಗುರುಗಳಿಗೆ ಮತ್ತು ಎಸ್ಟಿಎಂಸಿ ಅಧ್ಯಕ್ಷರುಗಳಿಗೆ ಮಾಹಿತಿ ಒದಗಿಸಿ ಕೆಲಸ ಮಾಡಬೇಕು. ಕೆಡಿಎಲ್ಆರ್ ಪೋಲಾ ಅವರು ಅಧಿಕಾರ ವಹಿಸಿಕೊಂಡ ಬಳಿಕ ಸರ್ವ ಅಧಿಕಾರಿಗಳಂತೆ ದರ್ಬಾರ್ ನಡೆದದೆ ಎನ್ನುವುದು ಆರೋಪ. ಔರಾದ್ ತಾಲೂಕಿನ ಶಾಲಾ ಕೋಣೆಗಳ ದುರಸ್ತಿಗಾಗಿ ಲಕ್ಷಾಂತರ ರೂಪಾಯಿ ಇಟ್ಟು ಅಲ್ಪ ಸ್ವಲ್ಪ ಕೆಲಸ ಮಾಡಿ ಹಣ ಗುಳುಂ ಮಾಡಿದ್ದು ಒಂದೆಡೆಯಾದರೆ, ಇನ್ನೊಂದೆಡೆ ಸೋಲಾರ್ ಪೆನಾಲ್ ಅಳವಡಿಸದೆ ಬೋಗಸ್ ಬಿಲ್ ಮಾಡಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿರುವ ಕುರಿತು ದಾಖಲೆಗಳೊಂದಿಗೆ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಶಾಲೆಯ ಮುಖ್ಯ ಗುರುಗಳು ಸಹ ನಮ್ಮ ಶಾಲೆಗೆ ಸೋಲಾರ್ ಪೆನಾಲ್ ಅಳವಡಿಸಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಎಲ್ಲ ಅಂಶಗಳು ಗಮನಿಸಿದರೆ ಅಭಿಷೇಕ್ ಪೋಲಾ ಹಣ ಗುಳುಂ ಮಾಡಿದ್ದು ಖಚಿತವಾಗಿದೆ ಎನ್ನಲಾಗುತ್ತಿದೆ. ಔರಾದ್ ಶಾಸಕರು ಆದ ಮಾಜಿ ಸಚಿವ ಪ್ರಭು ಚವ್ಹಾಣ್ ಅವರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಹೇಳುತ್ತಾರೆ. ಜಿಲ್ಲೆಯ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳಾಗಿದ್ದ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಪ್ರಮುಖ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಏನೂ ಕ್ರಮ ಜರುಗಿಸದೆ ಮೌನ ವಹಿಸುತ್ತಿದ್ದಾರೆ. ಅವರು ಭ್ರಷ್ಟ ಅಧಿಕಾರಿಗಳೇ ಕುಮ್ಮಕ್ಕ ನೀಡುತ್ತಿದ್ದಾರೆ. ಹೀಗಾಗಿ ಪೋಲಾ ಅವರ ಭ್ರಷ್ಟಾಚಾರ ಕರ್ಮಕಾಂಡ ದಿನ ದಿನ ಹೆಚ್ಚಾಗುತ್ತಿದೆ ಎನ್ನಲಾಗುತ್ತಿದೆ. ಸರ್ಕಾರದ ಹಣ ಸದುಪಯೋಗವಾಗಬೇಕು, ಜಿಲ್ಲೆಯ ಅಭಿವೃದ್ಧಿಯಾಗಬೇಕು ಎನ್ನುವ ಕಾಳಜಿ ಇದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸಿ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಕ್ರಮ ಕೈಗೊಳ್ಳಬೇಕಾದ ಹೊಣೆಗಾರಿಕೆ ಸಚಿವ ಈಶ್ವರ್ ಖಂಡ್ರೆ ಅವರ ಮೇಲಿದೆ. ಸರ್, ನಾನು ರೋಹಿಣಿ ಠಾಕೂರ್ ಅಂತ ಹೇಳಿ ಸರ್ಕಾರಿ ಪ್ರೌಢಶಾಲೆ 24 ಮುಖ್ಯ ಗುರುಗಳು. ಇಲ್ಲಿ ನಮ್ಮದು KRIDL ಅಂಡರಲ್ಲಿ ಇಲ್ಲಿವರೆಗೂ ಯಾವುದೇ ಸೋಲಾರ್ ಪ್ಯಾನೆಲ್ ಅಳವಡಿಸಿರಲಿಲ್ಲ.
ಬಾಕಿ ಕಾಮಗಾರಿಗಳು ಅರ್ಧದಷ್ಟು ಆಗಿದ್ದಾವೆ ಅಷ್ಟೇ. ಇಲ್ಲಿ ತನಕ ಸೋಲಾರ್ ಏನು ಪ್ಯಾನಲ್ಸ್ಗಳಿದಾವೆ, ಇಲ್ಲಿ ತನಕ ಕೂಡಿಸಿಲ್ಲ ಅಷ್ಟೇ. ನಾವು ಎಸ್ಟಿಮೇಟ್ ಕಾಪಿ ಕೇಳಿಲ್ಲ, ನಂತರ ತಂದು ಕೊಡ್ತೀವಿ ಅಂತ ಹೇಳಿದ್ರು. ಸಾಕಷ್ಟು ಸಾರಿ ಕೇಳಿದ್ರು, ಆದರೆ ಪ್ರತಿ ಸಾರಿ ಬಂದಾಗಲೂ ಅದೇ ಉತ್ತರನೂ ಕೊಟ್ಟಿದ್ದಾರೆ. ಮೊನ್ನೆನೂ ಬಂದಾಗಲೂ ನಾವು ಕೂಡಿಸ್ತೀವಿ, ಇನ್ನೂ ಕಾಂಪಿಟೇಷನ್ ಮಾಡಿಕೊಡ್ತೀವಿ ವರ್ಕ್ ಅಂತ ಹೇಳಿದ್ದಾರೆ ಅಷ್ಟೇ ಸರ್. ಅಷ್ಟೇ ಮಾಹಿತಿ ಇದೆ. ಇನ್ನೂ ಅವ್ರದ್ದು ಏನು ಎಸ್ಟಿಮೇಟ್ನಲ್ಲಿ ಏನು ವರ್ಕ್ ಇದಾವೆ ನಮ್ಗೆ ಅದನ್ನು ಇನ್ನೂ ಅಷ್ಟು ಕನ್ಫರ್ಮ್ ಆಗಿಲ್ಲ. ಅವ್ರು ಇಷ್ಟು ಸ್ಟೆಪ್ ಬೈ ಸ್ಟೆಪ್ನ ತಂದು ಕೊಡ್ತೀವಿ ಅಂತ ಹೇಳಿ ಇಲ್ಲಿ ತನಕ ಇಷ್ಟು ಕಲರಿಂಗ್ ಮತ್ತು ಫ್ಲೋರಿಂಗ್ 2 ಕೆಲಸ ಮುಗಿಸ್ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು. ಪಾಟೀಲ್ ಅಂತ ಇಪ್ಪತ್ಮೂರು ಊರು, ಇಲ್ಲಿ ಸ್ಕೂಲ್ SDMC ಅಧ್ಯಕ್ಷ ಆಗಿರ್ತೀನಿ. ಇಲ್ಲಿ ಯಾವುದೂ ಕಾಮಗಾರಿ ಆಗಿಲ್ಲ, ಅವರು ಬೋಗಸ್ ಆಗಿ ಬಿಲ್ ಎಬ್ಸ್ಕೊಂಡಿದ್ದಾರೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ದು. ಯಾಕೆಂದರೆ ಇಲ್ಲಿ ಕೆಲಸ ಆಗಿರೋದು ಬರೀ ಕಲರಿಂಗು ಫ್ಲೋರಿಂಗ್ ಅಷ್ಟೇ. ಯಾವುದೇ ಥರ ಸೋಲಾರ್ ಪ್ಯಾನಲು ಏನು ಕೂಡಿಸಿಲ್ಲ, ಅವ್ರು ಏನೂ ಮಾಡಿಲ್ಲ. ಟೋಟಲ್ ಎಷ್ಟು ಬಿಲ್? 4 ಲಕ್ಷ ರೂಪಾಯಿ ಸೋಲಾರ್ ಪ್ಯಾನೆಲ್ ಅದ ರೀ. ಇದು ಬಿಲ್ಡಿಂಗ್ ರಿಪೇರ್ 17 ಲಕ್ಷ ರೂಪಾಯಿ ಅದ. ಅದರೊಳಗೆ ಎಲೆಕ್ಟ್ರಿಷಿಯನ್ 5 ಲಕ್ಷ ಅದ. ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ದೇನೇನು ದುಡ್ಡು ತಗೊಂಡಾರ ಅದರೊಳಗಿಂದ. ಇನ್ನು ಸ್ಕೂಲಿಗೆ ಒಂದು ಫ್ಯಾನ್ ತಂದಿಲ್ಲ, ಒಂದು ವೈರಿಂಗ್ ಮಾಡಿಲ್ಲ, ಒಂದು ಬೋರ್ಡ್ ಸ್ವಿಚ್ಚು ಹಾಕಿಲ್ಲ. ಅದ್ರದ್ದು ಕೂಡ ಬಿಲ್ ಮಾಡ್ಕೊಂಡಾರ. ಇದು ಸೋಲಾರ್ ಪ್ಯಾನೆಲ್ ಏನದಂದ್ರೆ 2025 ಫೆಬ್ರವರಿ ಒಳಗೆ ಕಾಮಗಾರಿ ಪೂರ್ಣಗೊಂಡದ ಅಂಥೇಳಿ ಫುಲ್ ಶಾಲೆ ದುಪ್ಪತ್ಮಾಗೋ ಸರ್. ನಾ ಇಲ್ಲಿ SDMC ಅಧ್ಯಕ್ಷರು. ಇಲ್ಲೇನು ಸೋಲಾರ್ ಏನು ದುಡ್ಡು ಬಂದದ್ದು ನೋಡಿರಿ, ಅದು ಸೋಲಾರ್ ಅದು ಏನು ಕಂಪ್ಲೀಟ್ ಆಗಿಲ್ಲ ರೀ. ಮತ್ತು ರಿಪೇರಿಂಗ್ ಅಂತ 5 ಲಕ್ಷ ರೂಪಾಯಿ ಬಂದಿತ್ತು ರೀ. ಅದೇನು ಹಳೆ ಡೋರು ಹಳೇದೇ ಎಲ್ಲ ಇದು ಮಾಡಿ ಏನು ಕೆಲಸ ಮಾಡಿಲ್ಲ ರೀ. ಬಿಲ್ ಎಬ್ಸಾರ ಸರ್. ಇದು ಆಲ್ರೆಡಿ ಸೋಲಾರ್ ಅದು ಕೂಡ್ಸಾರ ಅಂತ ಬಿಲ್ ಎಬ್ಸಾರ ರೀ. ಸೋಲಾರ್ ಕೂಡ್ಸಿಲ್ಲ, ಏನು ಮಾಡಿಲ್ಲ ಸರ್. ವೈರಿಂಗ್ ಎಲ್ಲ ಹೆಂಗೆ ಏನು ಬರೋಬರ್ ಆಗಿಲ್ಲ ಸರ್. ಹಳೇದೇ ವೈರಿಂಗ್ ಅದ ರೀ. ಲೈಟು ಫ್ಯಾನ್ ಎಲ್ಲ ಲೈಟು ಹೊಂಟವು ಸರ್. ಲೈಟ್ ಫ್ಯಾನ್ ಅದ ಸೋಲಾರ್ದು, ಮತ್ತು ಅದು ರಿಪೇರಿಂಗ್ ಅಂತ ಏನದ ಇನ್ನೂ ಸೋರ್ಲತ್ತದ ಸರ್. ಹಾಗೆ ಅರ್ಗಲ್ ಅದೆಲ್ಲ ಬರೋಬರ್ ಹಾಕಿಲ್ಲ ಸರ್. ಹಾಂ ಸರ್, ಹಾಗೆ ಆಗ್ಯದ ರೀ. ಅಂತೇಳಿ ಸಾಮಾಜಿಕ ಹೋರಾಟಗಾರ ನಾನು. ಔರ ತಾಲೂಕಿನ ಸಂತೂರು ಸರ್ಕಾರಿ ಶಾಲೆ ಒಳಗೆ ಇದ್ದೇವೆ ನಾವೀಗ. ಇಲ್ಲಿ ಕೂಡ ಏನು ಮಾಡ್ಯಾರ ಅಂತಂದ್ರೆ ಈ KKRDBಲಿಂದ ಎಲ್ಲ ಕೆಲಸಗಳು KRDL ಇಲಾಖೆಗೆ ವಹಿಸಿದ್ರು. 2023, 24, 25, 26 ಯಾವುದೂ ಕೆಲಸ ಮಾಡಿಲ್ಲ ಇವರು. ಯಾವುದಂದ್ರೆ ಸರ್ಕಾರಿ ಶಾಲೆ ಒಳಗೆ ಸೋಲಾರ್ ಪ್ಯಾನೆಲ್ ಕೂಡಿಸಿದ್ದೇವೆ ಅಂಥೇಳಿ ದುಡ್ಡು ಲಪ್ಟಾಯಿಸ್ಯಾರ ಸರ್. ಇದು ಇದೇ ಥರ ಏನು ಮಾಡ್ಯಾರ ನಮ್ಮ ತಾಲೂಕಿನ ಒಳಗೆ 49 ಸಾಲಿಗಳವ ರೀ. 49 ಸಾಲಿ ಒಳಗೆ ಬರೀ 4-5 ಸಾರಿ ಒಳಗೆ ಡೂಪ್ಲಿಕೇಟ್ ಅದು ಕೆಲಸಕ್ಕೆ ಬಾರದೇ ಇರೋ ಸೋಲಾರ್ ಪ್ಯಾನೆಲ್ ಅಳವಡಿಸಿ ಏನು ಮಾಡ್ಯಾರ ಅಂತಂದ್ರೆ ಈ ಥರ ಮಿಕ್ಕಿದ ಸ್ಕೂಲ್ನ ಒಳಗೆಲ್ಲ ಏನಂದ್ರೆ ಪ್ಯಾನೆಲ್ ಅಳವಡಿಸಿದ್ದೇವೆ ಅಂಥೇಳಿ ಲಕ್ಷಾಂತರ ಕೋಟ್ಯಾಂತರ ದುಡ್ಡು ತಗೊಂಡ್ರೆ ಸರ್ ಅಧಿಕಾರಿಗಳು ಇದ್ರೊಳಗೆ. ಯಾರಾದರೂ ಗಮನಕ್ಕೆ ತಂದಿರಿ ಸರ್? ಹಾಂ, ಈಗಾಗಲೇ ಇದ್ರದ್ದು RDPR ಮಿನಿಸ್ಟರ್ ಗಮನಕ್ಕೆ ತಂದೀನಿ ನಾನು. ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀನಿ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಮನಕ್ಕೆ ತಂದೀನಿ. ಎಲ್ಲರೂ ಆಯಿತು ಕಮಿಟಿ ಮಾಡ್ತಾರೆ ಬರ್ತಾರೆ ಅಂತ ತನಿಖೆ ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ಎಲ್ಲರೂ ಅವರೇ ಇದ್ದಾರೆ ಸರ್. ಬಂದರು ಏನಂದ್ರೆ ನಮ್ಗೆ ದೂರದಾರ ಯಾರು ಇರ್ತೀವಿ ಅವ್ರಿಗೆ ಕರ್ಕೊಂಡು ಬರಲ್ಲ, ಅವ್ರದವರೇ ಬಂದು ರಿಪೋರ್ಟ್ ಕೊಡ್ಕೊಂಡು ಹೋಗ್ತಾರೆ ಸರ್. ಎಷ್ಟು ದಿವಸ ಆಯ್ತು ಸರ್ ಅವರಿಗೆ ಪರಿಚಯ ಅದು ಮಾಹಿತಿ ಗೊತ್ತಾಗಿ? ಈಗ RDPR ಮಿನಿಸ್ಟ್ರಿಂದ ಇನ್ಕ್ವೈರಿ ಮಾಡ್ರ ಅಂತ ಬಂದಿದ್ದೆ 3 ತಿಂಗಳಾಯ್ತು ಸರ್. ಈಗ ಜಿಲ್ಲಾ ಪಂಚಾಯತಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದು. ಅವ್ರು ಕಮಿಟಿ ಮಾಡ್ತೀವಿ, ಇವತ್ತು ಬರ್ತೀವಿ ನಾಳೆಗೆ ಬರ್ತೀವಿ ಅಂತ ಯಾರೂ ಬರ್ತಾ ಇಲ್ಲ ಸರ್. ಇದು KKRDB ಅನುದಾನ ಅಂದ್ರೆ ಕಲ್ಯಾಣ ಕರ್ನಾಟಕ ಅಂದ್ರೆ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತಾರೆ ಸರ್ ಸರ್ಕಾರ. ಇವ್ರು ಏನು ಮಾಡ್ತಾರೆ, ಬರೀ ಯಾರು ಸಾರ್ವಜನಿಕರು ಬರಲ್ಲ, ಯಾರು ಬರಲ್ಲ ಅಂತ ಸ್ಕೂಲಿಗೆ ಇಟ್ಟ ಅಂಗನವಾಡಿ ಇಟ್ಟ ಅಂತೇಳಿ ಕೆಲಸ ಮಾಡಿದೆ ಅಂದ್ರೆ ಕೋಟ್ಯಾಂತರ ರೂಪಾಯಿ ಈ ಥರ ಬೋಗಸ್ ಮಾಡ್ಯಾರ ಸರ್. ನೀವು ಏನು ಮನವಿ ಮಾಡ್ಕೊತೀರಿ ಸರ್? ನಾನೊಂದು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ್ರೆ ಸೂಕ್ತ ತನಿಖೆ ಮಾಡಿ ಭ್ರಷ್ಟ ಅಧಿಕಾರಿಗಳು ಏನಿದ್ರೆ ಶಾಮೀಲಾಗಿರಲ್ಲ ಸರ್. ಅಧಿಕಾರಿಗಳು ಏಜೆನ್ಸಿ ಅವ್ರು ಏನಂದ್ರೆ ಭ್ರಷ್ಟ ಅಧಿಕಾರಿಗಳಿಂದ ಸೂಕ್ತ ತನಿಖೆ ಮಾಡಿ ಏನಂದ್ರೆ ಕೂಡಲೇ ಅಮಾನತ್ ಮಾಡ್ಬೇಕು ಅವರಿಗೆ. ಕಾನೂನು ಕ್ರಮ ಕೈ ನಾವು ಅಮಾನತ್ ಮಾಡಿಲ್ಲ ಅಂದರೆ ಜಿಲ್ಲಾದ್ಯಂತ ಸರ್ ಉಗ್ರ ಹೋರಾಟ ಮಾಡಕ್ಕೆ ತಯಾರಿದ್ದೀವಿ ಸರ್ ನಾವು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಇಂದು ಚಿಟ್ಟ ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ
ಸುಮಾರು 1 ಕೋಟಿ ವೆಚ್ಚದ ಸೇತುವೆ ನಿರ್ಮಾಣ ಕಾಮಗಾರಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ರಸ್ತೆ, ಸೇತುವೆ, ನೀರಿನ ವ್ಯವಸ್ಥೆ, ವಿದ್ಯುತ್, ಸಾರಿಗೆ ವ್ಯವಸ್ಥೆ, ಶಿಕ್ಷಣ ಸೇರಿದಂತೆ ಮುಂತಾದ ಅಭಿವೃದ್ಧಿ ಕಾರ್ಯಗಳಿಗೆ ಮೊದಲ ಆದ್ಯತೆ ನೀಡಿ ನಿಮ್ಮೆಲ್ಲರ ಜೀವನ ಮಟ್ಟವನ್ನು ಸುಧಾರಿಸುವುದು ಮತ್ತು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದು ನನ್ನ ಪ್ರಮುಖ ಕರ್ತವ್ಯ ಎಂದು ತಿಳಿಸಿದರು. ದೇಶದ ಬೆನ್ನೆಲುಬು ರೈತ, ರೈತನ ಬೆನ್ನೆಲುಬು ಪಶುಗಳು. ಅವುಗಳ ರಕ್ಷಣೆ ರೈತನ ಆರ್ಥಿಕ ಮತ್ತು ಸಾಮಾಜಿಕ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಎಂದು ಡೀನ್ ಡಾಕ್ಟರ್ ಎಂ.ಕೆ. ತಾಂಡಳೆ ತಿಳಿಸಿದರು. ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರ ಸಹಕಾರದ ಮೇರೆಗೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ನ ಪಶು ವೈದ್ಯಕೀಯ ಸೂಕ್ಷ್ಮ ಜೀವಾಣುಶಾಸ್ತ್ರ ವಿಭಾಗದ ವತಿಯಿಂದ ರೈತರಿಗಾಗಿ ಪ್ರಾಣಿಜನ್ಯ ರೋಗಗಳು ಮತ್ತು ತಿಳುವಳಿಕೆ ಕುರಿತು 20 ಹಾಗೂ 21ರಂದು 2 ದಿನಗಳ ಕಾಲ ಹಮ್ಮಿಕೊಂಡ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ತರಬೇತಿಯ ಸದುಪಯೋಗ ಪಡೆದು ಜೀವನದಲ್ಲಿ ಆರ್ಥಿಕ ಸಬಲೀಕರಣಗೊಂಡು ಯಶಸ್ಸು ಸಾಧಿಸಲೆಂದು ಹಾರೈಸಿದರು. ಬೀದರ್ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಸಂಭವಿಸಿದ ಅತಿವೃಷ್ಟಿಯಿಂದ ಸಂಪೂರ್ಣ ಬೆಳೆ ಹಾನಿಯಾಗಿದ್ದು ರೈತರು ಗಂಭೀರ ಸಂಕಷ್ಟದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ.